ತುಂಬ ಕಡೆಗಳಲ್ಲಿ ಕೇಳಿದ್ದೀನಿ ನಾನು ಯಾವುದೋ ಒಂದು ಕ್ಷೇತ್ರವನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಹೇಳ್ತಾ ಇಲ್ಲ. ಭಾಳ ಕಡೆ ನಿಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸರ್ ಮೋದಿ ಮತ್ತೊಮ್ಮೆ ಬರಬೇಕು, ಬಟ್ ನಮ್ಮ ಕ್ಯಾಂಡಿಡೇಟಿಗೆ ಬಿ ಜೆ ಪಿ ಕ್ಯಾಂಡಿಡೇಟಿಗೆ ವೋಟ್ ಹಾಕೋಕ್ಕೆ ನಮ್ಗೆ ಮನಸ್ಸಿಲ್ಲ ಅಂತಾರೆ. ಹೆಂಗಿದೆ ಮೋದಿ ಮತ್ತೊಮ್ಮೆ ಬರೋಕ್ಕೆ ಸಾಧ್ಯ? ನಾನು ಬಹಳ ಸರಿ ಭಾಷಣ ಮಾಡುವಾಗಲೂ ಅದನ್ನ ಹೇಳಿದ್ದೀನಿ. 2004ರಲ್ಲಿ ಹಿಂಗೆ ಆಯಿತು. ವಾಜಪೇಯಿ ಮೋಸ್ಟ್ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರು. ಎಲ್ಲರೂ ಏನಂತಾರೆ, ನಮ್ಮ ಕಾರ್ಯಕರ್ತರು ಏನಾಯ್ತು, ನಾನೊಬ್ಬ ಓಟ್ ಹಾಕಲಿಲ್ಲ ಅಂದ್ರೇನೋ ವಾಜಪೇಯಿ ಗೆದ್ದೇ ಕೇಳ್ತಾರೆ, ನಾನು ಹೋಗಿ ಮನೆಗೆ ಓಟ್ ಕೇಳಲಿಲ್ಲ ಅಂದ್ರೇನೋ ವಾಜಪೇಯಿ ಅವ್ರಿಗೆ ಓಟ್ ಹಾಕೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ನಮಗೆ ಈಗ ವಾಜಪೇಯಿ ಪ್ರಧಾನಿ ಆಗಬೇಕು, ಆದರೆ MP ಇವನು ಇರಬಾರ್ದು, ಇವಳು ಇರಬಾರ್ದು, ಈ ಥರ ಒಂದು ಮನಸ್ಥಿತಿನ ಇಟ್ಕೊಂಡಿದ್ರು. ಹಾಗಾಗಿ ನಾವು 2004ರಲ್ಲಿ ಸೋತೋದು. ಅದೇ ಪರಿಸ್ಥಿತಿಯನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮಗೆ ದೇಶಕ್ಕೆ ಮೋದಿ ಬೇಕು, ಆದರೆ ಇವ್ರು ನಾನು MP ಬೇಡ. ಇದೆಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ಇದು ಸಮಸ್ಯೆನ ತಂದೊಡ್ಡುವಂಥ ಸಾಧ್ಯತೆ ಇದೆ. ನಾನು ಅದಕ್ಕೋಸ್ಕರ ನಿಮ್ಮ ಚಾನೆಲ್ ಮುಖಾಂತರನೂ ಕೇಳ್ತೀನಿ, ದೇಶಕ್ಕೆ ಮೋದಿ ಬೇಕು ಅಂತಂದಮೇಲೆ ಪಕ್ಷದಿಂದ ಯಾರನ್ನೇ ಕ್ಯಾಂಡಿಡೇಟ್ ಕೊಟ್ಟಿರಲಿ ಅವ್ರಿಗೆ ಹೋಗಿ ಓಟ್ ಹಾಕುವಂಥದ್ದನ್ನು ಕಲಿಬೇಕು. ನೋಟ ಗೀಟ ಈ ಥರದ್ದೆಲ್ಲ ಹೇಳಬಾರ್ದು. ಯಾಕಂದರೆ ದೇಶ ಉಳಿಬೇಕು ಅಂದರೆ ಅದು ಮೋದಿಜಿ ಕೈಯಲ್ಲಿ ಮಾತ್ರ ಅದನ್ನು ಉಳಿಸೋಕ್ಕೆ ಸಾಧ್ಯ. ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಜಿಯೋ ಪಾಲಿಟಿಕ್ಸಲ್ಲಿ ಬದಲಾವಣೆಗಳಾಗ್ತಾ ಇದ್ದಾವೆ. ಇಂಡಿಯಾ ಇವತ್ತು ದೊಡ್ಡ ಸ್ಥಾನ ಅಂದರೆ ಗ್ಲೋಬಲ್ ಲೀಡ್ರಾಗಿ ಎಮರ್ಜ್ ಆಗ್ತಾ ಇರೋದ್ರಿಂದ ಮೋದಿಜಿಯವರಿಗೆ ಅಪಾಯ ಜಾಸ್ತಿ ಇದೆ. ಅವರನ್ನು ಈ ರೀತಿ ಮುಂದುವರಿಯೋಕ್ಕೆ ಬಿಡ್ತು ಅಂತ ಹೇಳಿದರೆ ಅವರು ಒಂಥರ ಜಗತ್ತಿನಲ್ಲಿ ಒಂಥರ ಅನ್ಕ್ವಶನಬಲ್ ಲೀಡರ್ ಆಗಿ ಹೋಗ್ತಾರೆ. ಹಾಗಾಗಿ ಅವರನ್ನು ಮುಗಿಸ್ಬಿಡ್ಬೇಕು ಅನ್ನೋ ವ್ಯವಸ್ಥಿತವಾದ ಪ್ರಯತ್ನ ಜಾಗತಿಕ ಮಟ್ಟದಲ್ಲೇ ನಡೀತಾ ಇರ್ತದೆ. ಹಾಗಾಗಿ ನಮ್ಮ ಕಾರ್ಯಕರ್ತರಾದವರು ಅಥವಾ ಹಿತೈಷಿಗಳಾದಂಥವರು ಈ ಥರದ್ದು ನಮ್ಮೇನ ಇವ್ರು ಬೇಡ, ಈ ಕ್ಯಾಂಡಿಡೇಟ್ ಬೇಡ, ಇವರು ಬೇಡ ನಮಗೆ ಅನ್ನೋ ಮನಸ್ಥಿತಿಯಿಂದ ಹೊರಗಡೆ ಬಂದು ದೇಶದ ಉಳಿವಿಗೋಸ್ಕರ ಮೋದಿಜಿಯವರಿಗೆ ಓಟ್ ಹಾಕಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.